ಇಲ್ಲ ಇಷ್ಟ ಹಿಂಗೆ ಎಲ್ಲಾನು ಬಟ್ ಕ್ವಾಲಿಟಿ ಓಕೆ ಓಕೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಸಲ್ ಬಂದುಬಿಟ್ಟು ಏನು ಅಂತಂದರೆ ಡ್ರೆಸ್ ಇಡೋಕ್ಕಂಥೇಳಿ ಒಂದು ಕಬೋರ್ಡ್ ಥರ ಇದೆ, ರ್ಯಾಕ್ ಥರ ಇದೆ. ಸೊ ಅದನ್ನು ಆನ್ಲೈನ್ದಲ್ಲಿ ಹಾಕಿದ್ವಿ. ಇದನ್ನು ಒಂದು 2-3 ಸಲನೂ ಹಾಕಿ ಕ್ಯಾನ್ಸಲ್ ಮಾಡಿದ್ವಿ. ಸೊ ಯಾಕಂದರೆ ಹಾಕ್ತಿದ್ವಿ, ಯಾಕೋ ಇತ್ತೀಚೆಗೆ ಪಾರ್ಸಲ್ಗಳು ತುಂಬಾ ಲೇಟ್ ಇದ್ದಾವಲ್ಲ. ಸೊ ಅದಕ್ಕಾಗಿಯೇ 1-2 ಸಲ ಹಾಕಿದಾಗ ನಾವು ಊರಲ್ಲಿದ್ವಿ. ಸೊ ಇಲ್ಲಿ ಇದ್ದಿದ್ದಿಲ್ಲ. ಸೊ ಹಾಗಾಗಿಯೇ ಎಲ್ಲಿ ಕೊಡೋದು ಅಂತೇಳಿ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಸೊ ನಾವೇ ಕ್ಯಾನ್ಸಲ್ ಮಾಡಿದ್ವಿ. ಹಾಗಾಗಿ ಇದೇ ಸರಿ ಇರಲಿ ಅಂಥೇಳಿ ನಾವು ಊರಲ್ಲಿದ್ದಾಗಲೇ ಹಾಕಿಬಿಟ್ಟಿದ್ದೆ. ಸೊ ಇಲ್ಲಿ ಬರೋಣ, ಇಲ್ಲಿ ಬಂದ ಮೇಲೆ ಅದು ರಿಸೀವ್ ಆಯಿತು. ತುಂಬಾ ಲೇಟಾಗಿಯೇ ರಿಸೀವ್ ಆಯಿತು. ಯಾಕೆ ಗೊತ್ತಿಲ್ಲ, 1 ವಾರ ಅಥವಾ 1 ವಾರದ ಮೇಲೇ ತೊಗೊಂಡು ಹೋಗ್ತಾರೆ. ಈ ಫ್ಲಿಪ್ಕಾರ್ಟ್ದವ್ರಾಗಲಿ ಮೀಶೋದವ್ರಾಗಲಿ. ಫ್ಲಿಪ್ಕಾರ್ಟ್ದವ್ರು ಒಂದು ಸ್ವಲ್ಪ ಚಲೋ, ಬಟ್ ಮೀಶೋದವ್ರದ್ದು ತೀರಾ ಲೇಟ್ ಆಗುತ್ತೆ. ಸೊ ನಾವು ಆ್ಯಕ್ಚುಲಿ ಹಾಕಿರೋದನ್ನು ಕಲರ್ ಬಂದುಬಿಟ್ಟು ಸ್ಕೈ ಬ್ಲೂ ಹಾಕಿದ್ವಿ. ಸೊ ಇವರು ಬ್ಲ್ಯಾಕ್ ಹಾಕಿದ್ದಾರೆ. ನಾನು ಒಂದು ಸ್ವಲ್ಪ ಇರಲಿ ಸ್ಕೈ ಬ್ಲೂ ಚೆನ್ನಾಗಿರುತ್ತೆ ಅಂತೇಳಿ ಸೊ ಸ್ಕೈ ಬ್ಲೂ ಹಾಕಿದ್ದೆ. ಬಟ್ ನಾವು ಹಾಕಿದ್ದು ಸ್ಕೈ ಬ್ಲೂ ಹಾಕಿದ್ವಿ, ಬಟ್ ಇದು ಬ್ಲ್ಯಾಕ್ ಬಂದಿದೆ. ಹಾಕಿದ್ದನ್ನು ಬರೋಕೆ 1 ವಾರ ಆಗೈತಿ. ಇನ್ನು ಇದನ್ನು ರಿಟರ್ನ್ ಹಾಕಿ ನಾವು ಮತ್ತೆ ವಾಪಸ್ ತಗೋದು ತುಂಬಾ ಜಡ. ಸೊ ಇರಲಿ ಅಂಥೇಳಿ ಇದೇ ಇಟ್ಕೊಳ್ತಾ ಇದ್ದೀವಿ, ಬ್ಲ್ಯಾಕ್ ಆದ್ರೂ ಇರಲಿ ಅಂಥೇಳಿ. ಓಕೆ ಓಕೆ ಇದೇ ಕ್ವಾಲಿಟಿ ಮಾತ್ರ, ಅಷ್ಟೇನು ವಾವ್ ಅನ್ನೋ ಅಷ್ಟೇನಿಲ್ಲ ಅಲ್ಲ, ಅಷ್ಟೇ ಫ್ರೆಂಡ್ಸ್. ಇಲ್ಲ ಇಷ್ಟ ಹಿಂಗೆ ಎಲ್ಲಾನು ಆಲ್ಮೋಸ್ಟ್ ಹಿಂಗೆ 4 ಸ್ಟಾಪ್ ಜೋಡಿಸ್ಬಿಡೋದು. ಇಲ್ಲ ಹಿಂದಿಲ್ ಇಷ್ಟ ಅದಾವ. ಇವು ಒಂದು ಇವಾಗ ಒಂದು ಇದು ರೆಡಿ ಆಯಿತು, 1 ಕಾಣೆ ರೆಡಿ ಆಯಿತು. ಇದೇ ಥರ 4 ಕಾಣೆ ಬರ್ತಾವೆ. ಬಟ್ ಕ್ವಾಲಿಟಿ ಓಕೆ ಓಕೆ ಇದೆ, ಬಟ್ ಕ್ವಾಲಿಟಿ ಓಕೆ ಓಕೆ ಇದೆ. ಇದನ್ನು ಜೋಡಿಸ್ಬೇಕಂದ್ರೆ ತುಂಬಾ ಕಷ್ಟ ಆಯಿತು. ಬಟ್ ಇವು ಕೊಟ್ಟಿದ್ದಾರಲ್ಲ, ಈ ಬಟ್ಟೆನೇ ನೆನಪಿದ್ದಿದ್ದಿಲ್ಲ. ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಮೊದಲೆಲ್ಲ ಜೋಡಿಸ್ಕೊಂಡ್ವಿ. ಸೊ ಆಮೇಲೆ ನೆನಪಾಯಿತು. ಸೊ ಮತ್ತೊಮ್ಮೆ ವಾಪಸ್ಸೆಲ್ಲ ಬಿಚ್ಚಿ ಮತ್ತೊಮ್ಮೆ ಜೋಡಿಸಿದ್ವಿ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ. ಸೊ ಬೆಟ್ರ್ ಆಗಿದೆ, ಚೆನ್ನಾಗಿದೆ. ಅಂದ್ರೂ ಜೋಡ್ಸೋಕ್ಕೆ ತುಂಬಾ ಕಷ್ಟ. ಇದನ್ನೆಲ್ಲ ತಲೆ ಕೆಟ್ಟು ಹೋಗುತ್ತೆ ಇದನ್ನು ಜೋಡಿಸೋದ್ರಲ್ಲಿ. ಸೊ ಮೊಬೈಲ್ ನೋಡಿಕೊಂಡು ಆಮೇಲೆ ಅವ್ರು ಕೊಟ್ಟಿರೋ ಚಾರ್ಟು ಗೊತ್ತಾಗಲಿಲ್ಲ ಸರಿಯಾಗಿ. ಅಂದರೆ ಇದು ಪೈಪೆಲ್ಲ ಜಾಸ್ತಿ ಕೊಟ್ಟಿದ್ದಾರಲ್ಲ, ಕೆಬ್ಬನ್ ಪೈಪು. ಸೊ ಅವನ್ನ ಹೆಂಗೆ ಹಾಕ್ಬೇಕಂತೇಳಿ ಗೊತ್ತಿದ್ದಿದ್ದಿಲ್ಲ, ಅದಕ್ಕೆ ಲೇಟ್ ಆಯಿತು ಜೋಡಿಸೋದು. ಸಾಗರ್ ಇದನ್ನೆಲ್ಲ ಜೋಡಿಸಿದ್ದ, ನಡು ಒಂದು ಕಾಣೆ ಎಲ್ಲ ಖಾಲಿನೇ ಬಿಟ್ಟಿದ್ದ. ಸೊ ಜೋಡಿಸಿ ಮತ್ತೆ ವಾಪಸ್ ಅದನ್ನು ಬಿಚ್ಚಿ ಮತ್ತೆ ಎಲ್ಲ ಜೋಡಿಸ್ತಾ ಇದ್ವಿ. ಹಾಗೆ ಜೋಡಿಸ್ತಾ ಅದು 2 ಕಾಣೆನ ಖಾಲಿನೇ ಬಿಟ್ಟಿದ್ದ. ಸೊ ಮತ್ತೆ ನಾನು ಬಂದು ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ವಾಪಸ್ ಹಾಕಿದೆ. ಸೊ ಇದೇ ಆಗ್ತಾಯಿತ್ತು, ಬರೀ ಜೋಡಿಸೋದು ತೆಗೆಯೋದು ಜೋಡಿಸೋದು ತೆಗೆಯೋದು, ಫುಲ್ ಆಗ್ತಾನೇ ಇರಲಿಲ್ಲ. ಸೊ ಗುದ್ದಾಡಿ ಇಟ್ವಿ ಇಬ್ಬರು ಕೂಡಿಕೊಂಡು ಅದನ್ನ. ಸೊ ಈ ಥರ ಮಾಡಿದ್ವಿ ಇದನ್ನೆಲ್ಲ ಜೋಡ್ಸೋಕ್ಕೆ. ಸೊ ತೊಗೊಂಬಂದಿದ್ದನ್ನು ಎಷ್ಟು ನೀಟಾಗಿ ಅರಿವೆಲ್ಲ ಜೋಡಿಸಿ ಇಟ್ಟಿದ್ದೀನಿ. ಇವಾಗ ಇದು ಈ ಥರ ಇದೆ. ಹಲೋ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. हैप्पी दिवाली हैप्पी दिवाली दिवाली हिंदी में दिवाली, कन्नड़ में दीपावली. ದಾಳಿಂಬೆ ಜ್ಯೂಸ್ ಮಾಡ್ತಾ ಇದ್ದೀನಿ. ದಾಳಿಂಬೆಕಾಯಿ ನಾ ಹೊಡೆದೆ ಕಾಳು ನಾ ಸುಲಿದೆ. ಮಿಕ್ಸರ್ ಹಾಕಟ ಆ ದಾಳಿಂಬೆಯನ್ನು ಎಲ್ಲ ಸುಲಿದು ಸಾಗರನೇ ಇಟ್ಟಿದ್ದ. ಸೊ ಅವನಿಗೆ ದಾಳಿಂಬೆ ಜ್ಯೂಸ್ ಬೇಕಂತ ಹೇಳಿದ ಸಾಯಂಕಾಲ. ಸೊ ನಾ ಹಾಗೆ ದಿನಾಲು ನಾಷ್ಟ ಕೂಡ ತಿಂತಾನೆ ಅಂತೇಳಿ
ಸುಲಿದಿಡಕ್ಕೆ ಹೇಳಿದೆ. ಸೊ ದಿನಾಲೂ ನಾಷ್ಟ ಕೂಡ ತಿನ್ನೋಕ್ಕಾಗಲಿಲ್ಲ. ಸೊ ಹಾಗೆ ಉಳಿದ್ಬಿಟ್ಟಿದ್ವು ಅವು ಮತ್ತು ಇನ್ನು ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಲ್ಲ ದೀಪಾವಳಿಗೆ, ಬಿಟ್ಟು ಹೋದರೆ ಅವು ಅಲ್ಲೇ ಕುಂದಿರ್ತಾವೆ ಮತ್ತು ಅವು ವೇಸ್ಟ್ ಆಗ್ತವೆ. ಸೊ ಅದಕ್ಕಾಗಿಯೇ ಅವ್ನು ತಿನ್ನು ಅಂತ ಹೇಳಿದರೆ ನಂಗೆ ಬೇಡ ಜ್ಯೂಸ್ ಬೇಕಂತ ಹೇಳಿದ. ಸೊ ಅದಕ್ಕಾಗಿಯೇ ಅದನ್ನೆಲ್ಲ ಮಿಕ್ಸಿ ಹಾಕಿ ಜ್ಯೂಸ್ ಹಾಕಿ ಕೊಡ್ತಾಯಿದ್ದೆ. ನಾ ಈ ಸಣ್ಣ ಚಾನ್ಗೆ ಇದೆಯಲ್ಲ, ಸೊ ಇದರಲ್ಲಿ ಸೋಸ್ತಾ ಇದ್ದೆ, ಬೇಗ ಆಗುತ್ತೆ. ಇನ್ನೊಂದು ಹೂರ್ಣ ಅರಿವು ಚಾನ್ಗೆ ಇರುತ್ತಲ್ಲ, ಸೊ ಅದರಲ್ಲಿ ಸೋಸಿಬಿಡು ಬೇಗ ಆಗುತ್ತೆ ಅಂತ ಹೇಳಿದ. ಸೊ ನಾನು ಬೇಗ ಆಗುತ್ತೆ, ಎಲ್ಲ ಚೆನ್ನಾಗಿ ಸೋಸುತ್ತೆ ಮತ್ತು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಸೋಸಲ್ಲ, ಆಮೇಲೆ ಸೋಸಿದ್ರೆ ಇದರಲ್ಲಿ ಆಯಿತು ಅಂತೇಳಿ ನಾ ಸುಮ್ಮನೆ ಆದೆ. ಅವ್ನ ಮಾತು ಕೇಳಿಕೊಂಡು ಸೊ ಅದರಲ್ಲಿ ಸೋಸಿದರೆ ಜ್ಯೂಸ್ ಎಲ್ಲ ಕೆಳಗಡೆ ಬಿದ್ದುಬಿಡ್ತು. ಅಂದರೆ ನಾ ಬೋಗಾಣಿಯಲ್ಲಿ ಸೋಸಬೇಕಾಗಿತ್ತು. ಸೊ ಈ ಗ್ಲಾಸಲ್ಲೇ ಸೋಸಿಬಿಟ್ಟೆ. ಸೊ ಅರ್ಧ ಎಲ್ಲ ಕೆಳಗಡೆನೇ ಬಿತ್ತು. ಏನಾದ್ರು ಮಾಡುವಾಗ ಏನಾದರೂ ಐಡಿಯಾ ಕೊಡ್ತಾನೆ. ಸೊ ಅದನ್ನು ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಅದು ಎಡ್ಬೇಕು ಕೆಲಸನೇ ಆಗಿರುತ್ತೆ ಯಾವಾಗಲೂ ಏನಾದ್ರು ಮಾಡುವಾಗ ಮಾಡ್ತೀನಿ ಅಂತ ಬರ್ತಾನೆ. ಬಟ್ ಆದಷ್ಟು ಮಾಡೋದಕ್ಕಿಂತ ಎಡ್ಬೇಕು ಕೆಲಸ ಮಾಡೋದೇ ಜಾಸ್ತಿ. ಸಾಗರ್ ಜ್ಯೂಸ್ ಬೇಕಂತ, ಸೊ ಅದಕ್ಕೆ ಜ್ಯೂಸ್ ಮಾಡ್ತಾ ಇದ್ದೀನಿ. ನೀರು ಹಾಕ್ತಾರೆ. It helps the speaker lead his audience into the scene he described by creating an imaginary picture. Usually it's something that moves. ಜ್ಯೂಸ್ ಮಾಡತ್ತೀನಿ ಬಟ್ ವಿಡಿಯೋ ಮಾಡತ್ತೇನೆ. ಜ್ಯೂಸ್ ಮಾಡತ್ತೇನೆ ಬಟ್ ವಿಡಿಯೋನ ಆನ್ ಮಾಡಿಲ್ಲ. ಸುಂಟಾ ಕಟ್ಟಾಗಿಲ್ಲ. ಸುಂಟಲ್ಲ ನೀಟಾಗ ಅದಕ್ಕೆ ಮೋಟಿವೇಶನ್ ಸೊಂಬ ನಾನು ಕೇಳ್ತೀನಿ. ಚರ್ಸ್ ಚರ್ಸ್. ಮಸ್ತಾಗಿದೆ ತಗೋಬಿಡಿ. ಮಸ್ತಾಗಿದೆ ತಗೋಬಿಡಿ. ಇದು ಚಲೋ ಆಗೈತಲ್ಲ. ನಿಮಗೆ ಲೆಮನ್ ಹಾಕೊಂಡು ಏರಿಯಾದಾಗ ಲೈಟ್ ಹಾಕಿದಾರು ಗಣ್ಣಿ ತೋರಿಸ್ತೀನಿ. ಫುಲ್ ಮನೆ ಮುಂದೆ ಇಟ್ಕೊಂಡು ಅಲ್ಲಿ ಸೈಡಲ್ಲಿ ಎಲ್ಲಿ ತನಕ ಹಾಕಿದಾರೆ ಗೊತ್ತಿಲ್ಲ, ಬಟ್ ಎಲ್ಲ ಸುತ್ತಮುತ್ತೆಲ್ಲ ಲೈಟ್ ಹಾಕಿದ್ದಾರೆ. ತೋರಿಸ್ತೀನಿ ಮನೆ ಯಾವ ಥರ ಹಾಕಿದ್ದಾರೆ ನೋಡಿ ಎಷ್ಟು ಚಂದ ಹಾಕಿದ್ದಾರೆ ಲೈಟ್ ಎಲ್ಲ. ಇನ್ನು ಎಲ್ಲಿ ತನಕ ಹಾಕಿದ್ದಾರೋ ಗೊತ್ತಿಲ್ಲ. ನಾವು ಬಂದಾಗ ಈ ಮನೆ ಇನ್ನೂ ಪಾಯ ಹಾಕಿದ್ರು. ಇವಾಗ 3 ಫ್ಲೋರ್ ಕಟ್ಟಿದ್ದಾರೆ 4 ತಿಂಗಳಲ್ಲಿ. ಅದು ಪುಲಿಸೆ ಬಿಚ್ಚೋರ್ದಾರ. ಇದಕ್ಕೆ ಏನಂತಾರೆ? ಈ ಕಡೆ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಮನೆ ಮುಂದೆ ಲೈಟ್ ಆಗಲಿ ಈ ಥರ ಅವ್ರ ಮನೆಗಳ ಲೈಟ್ಗಾಗಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೆಲ್ಲ ಮಹಾರಾಷ್ಟ್ರದಲ್ಲಿ. ಅಂದರೆ ನಮ್ಮ ಏರಿಯಾದಲ್ಲಿ ರೋಡ್ ಗುಂಟ ಎಲ್ಲ ಫುಲ್ ಎಲ್ಲ ಲೈಟ್ ಹಾಕಿಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದು ನೈಟ್ ಎಲ್ಲ. ಸೊ ಹಾಗೆ ಒಂದು ಕ್ಲಿಪ್ ವಿಡಿಯೋ ಮಾಡಿಕೊಂಡೆ. ಮತ್ತು ನಾವು ಒಂದು ಸ್ವಲ್ಪ ಹೊರಗಡೆ ಶಾಪಿಂಗ್ ಇತ್ತು. ನಾಳೆ ಊರಿಗೆ ಹೋಗ್ತಾ ಇದ್ವಲ್ಲ, ಸೊ ಅದಕ್ಕೆ ಹೊರಗೆ ಹೋಗ್ತಾ ಇದ್ವಿ. ಸೊ ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಯಾವ ಥರ ಬೈಕ್ ಮೇಲೆ ಯಾವ ಥರ ಕಾಣುತ್ತೆ ಅಂಥೇಳಿ ಅದನ್ನು ವಿಡಿಯೋ ಮಾಡಿಕೊಂಡು ಬೈಕ್ ಮೇಲೆ ಹೋಗ್ತಾ ಇದ್ದೆ. ಅದೆಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಈ ಥರ ಲೈಟ್ ಹಾಕುವಾಗ ಹೋಗೋದೇ ತುಂಬ ಚೆನ್ನಾಗಿರುತ್ತೆ ಅದು ಲೈಟಲ್ಲಿ. ಸೊ ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.